ಚೆನ್ನಾಗಿದೆ. ಇಡೀ ಸಿನಿಮಾ ಪರಂಪರೆಯಲ್ಲಿ ಟ್ರಾನ್ಸ್ಗಳನ್ನ ಜೋಕ್ಸ್ ಆಗಿ ಅಥವಾ ಏನೋ ಒಂದು ತೋರಿಸ್ತಾರೆ, ಬಟ್ ಇವರು ಅದನ್ನು ಭಾಗ ಆಗಿ ಮಾಡ್ಕೊಂಡಿದ್ದಾರೆ, ಅದು ಇಂಪಾರ್ಟೆಂಟ್. ಮತ್ತೆ ಅದರ ಕಲಾತ್ಮಕತೆ ಬಗ್ಗೆ ಅಥವಾ ಫೇಲ್ ಪಾಸ್ ಬಗ್ಗೆ ನಾನೇನು ತುಂಬಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ರಾಘು ಅವರಾಗ್ಲಿ ಮತ್ತೆ ನೀತು ಅನಜಕ್ಷಿ ಅವರಾಗ್ಲಿ ಅವರೆಲ್ಲ ನಮ್ಮ ಸೀನಿಯರ್ಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನಿಲ್ಲ ಇಂಟರ್ವ್ಯೂ ಆದ್ಮೇಲೆ ಇನ್ನೂ ಚೆನ್ನಾಗಿತ್ತು, ತುಂಬಾ ಇಂಟ್ರೆಸ್ಟ್ ಆಗಿತ್ತು. ಏನಾಗುತ್ತೆ ಏನು ಅಂತ ಎಕ್ಸ್ಪೆಷನ್ ಇದ್ವಿ ನಾವು. ತುಂಬಾ ಚೆನ್ನಾಗಿ ಬಂದೈತೆ, ತುಂಬಾ ಇಷ್ಟ ಆಯ್ತು ನನಗೆ. ಹುಡುಗನ ಎಕ್ಸ್ಪ್ರೆಷನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಅನ್ಸುತ್ತೆ. ಮತ್ತೆ ಹೀರೋಯಿನಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ನಮ್ಮ ಟ್ರಾನ್ಸ್ಜೆಂಡರ್ ಮಹಿಳೆಯರ ಪಾತ್ರ ತುಂಬಾ ಹೈಲೈಟ್ ಆಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಮೂವಿ ಫ್ಯಾಮಿಲಿ ಮೂವಿ, ಎಲ್ಲ ಮೆಸೇಜ್ ಒಂದೊಂದು ಫಿಲಮ್ ಅಲ್ಲಿ ಒಂದೊಂದು ಮೆಸೇಜ್ ಇರುತ್ತೆ. ಇದರಲ್ಲಿ ಆಲ್ ರೌಂಡ್ ಮೆಸೇಜ್ ಇದೆ. ಯಾಕೆಂದ್ರೆ ಒಂಥರ ಇದು ಮಹಾಭಾರತ ಸ್ಟೋರಿ ಅಲ್ವಾ. ಎಲ್ಲರೂ ಶಿಖಂಡಿ ಅಂದ್ರೆ ಏನೋ ಅನ್ಕೋಬಿಟ್ಟಿದ್ರು, ಇದು ಆ ತರ ಅಲ್ಲ. ಶಿಖಂಡಿ ಅಂದ್ರೆ ಒಂಥರ ಮಂಗಳಮುಖಿಯ ದೈವ ಶಕ್ತಿ ಇದೆ, ಮತ್ತೆ ಎಲ್ಲಮ್ಮನ ದೇವಿ ಶಕ್ತಿ ಇದೆ, ಮತ್ತೆ ಫ್ಯಾಮಿಲಿ ನೋಡೋಕೆ ತುಂಬಾ ಮೆಸೇಜಸ್ ಇದೆ. ಸೊ ಬಹಳ ಚೆನ್ನಾಗಿದೆ. ಅಂದ್ರೆ ಎಲ್ಲರೂ ಚೆನ್ನಾಗಿ ಒಪ್ಕೋಬಹುದು ಇದನ್ನ. ಕಾಂತಾರ ಸೆಕೆಂಡ್ ಕಾಂತಾರ ತರ ಫಿಲಮ್ ಇದೆ ಸರ್. ಇದು ತುಂಬಾ ಚೆನ್ನಾಗಿರೋ ಮೂವಿ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಮೆಸೇಜಸ್ ಅಂತೂ ಬಹಳ ಮೆಸೇಜಸ್ ಇದೆ. ಮೆಸೇಜ್ ತುಂಬಾ ಚೆನ್ನಾಗಿದೆ. ಮೆಸೇಜ್ ಹೈಲೈಟ್ ಆಗುತ್ತೆ ನೋಡ್ರಿ. ತುಂಬಾ ಚೆನ್ನಾಗಿದೆ ಮೂವಿ ಇದು. ಮತ್ತೆ ಮಂಗಳಮುಖಿ ಅವ್ರಿಗೆ ಎಕ್ಸ್ಪೆಷಲಿ ಸಪೋರ್ಟ್ ಮಾಡಿ. ಇವಾಗಿನ ಜನರೇಷನ್ಸ್ ಅಲ್ಲಿ ನೋಡ್ತಾ ಇದೀವಿ, ತುಂಬಾ ಜನ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. ಇವಾಗ ಅದು ಯೂನಿಕ್ ಆಗಿದೆ ಸಿನಿಮಾ ನೇಮೇನೆ. ಬಟ್ ನನ್ಗಿನ್ನ ಇದಕ್ಕಿಂತ ಹೆಚ್ಚಿಗೆ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಬಟ್ ಸ್ಟೋರಿ ಮಾತ್ರ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ. ಶಿಖಂಡಿ ಸಿನಿಮಾ ಈ ಜಸ್ಟ್ ನಾನು ನೋಡಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಅಲ್ಟಿಮೇಟ್ ಇದೆ. ಆಮೇಲೆ ಇನ್ನೊಂದು ಹೇಳ್ಕೊಂಡ್ರೆ ಈಗ ತಾನೇ ನಾನು ನೋಡಿದೆ ಸಿನಿಮಾ, ತುಂಬಾ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಶಿಖಂಡಿ ಸಿನಿಮಾ ಅಂದ್ರೆ ಮಂಗಳಮುಖಿಯರು ಮಹಾಭಾರತದಲ್ಲಿ ನಡೆತಕ್ಕಂಥ ಕಥೆಯಲ್ಲಿ ಇದಕ್ಕೆ ಏನು ಸಂಬಂಧ ಇದೆ. ಬಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಚೆನ್ನಾಗಿಟ್ಟಿದ್ದಾರೆ. ಒಳ್ಳೆ ಸಬ್ಜೆಕ್ಟ್. ಇನ್ನೊಂದು ಎಲ್ರು ಸಿನಿಮಾ ಮಾಡ್ತಾರೆ, ಥಿಯೇಟರ್ ಬನ್ರಿ ಅಂತ ಕೇಳ್ತಾರೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇವತ್ತು ಬಿದ್ದೋಗ್ತಿದೆ. ಕಾರಣ ಎಲ್ಲ ಟೋಟಲ್ ಏನಾಗ್ತಿದೆ ಅಂತ ಇನ್ಸ್ಟಾಗ್ರಾಮ್ ಹೋಗುದು, ಮತ್ತೆ ಆಮೇಲೆ ಫೇಸ್ಬುಕ್ ಹೋಗೋದು, ಆಮೇಲೆ ಯೂಟ್ಯೂಬ್ ಹೋಗೋದು. ಈಗ ಅವನ್ನೆಲ್ಲ ಫಸ್ಟ್ ಬ್ಯಾನ್ ಮಾಡಿ ಬಿಸಾಕಿ ಫಸ್ಟ್ ಇಂಥ ಒಂದು ಸಿನಿಮಾ ನೋಡ್ರಿ. ಆಮೇಲೆ ನಿಮ್ಮನೇಲಿರೋಂಥ ಏನು ಮಕ್ಕಳು ಇವತ್ತು ಎಜುಕೇಶನ್ ಕಲಿಸ್ತಿರಲಿಲ್ಲ, ಆ ಮಕ್ಕಳನ್ನ ಕರ್ಕೊಂಡ್ಬಂದ್ಬಿಟ್ಟು ಇಂಥ ಸಿನಿಮಾನ ತೋರಿಸಿ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಥಿಯೇಟ್ರಿಗೆ ಬಂದು ಇಂಥ ಸಿನಿಮಾ ನೋಡಿ. ಫೋನ್ಗಳಲ್ಲಿ ಯಾವ್ದಾದ್ರು ನೋಡಕ್ ಹೋಗ್ಬಿಡಿ ಅಂತ ನಾನು ಕೇಳ್ಕೊತಿದ್ದೆ. ಇಂಥ ಸಿನಿಮಾ ಸಪೋರ್ಟ್ ಮಾಡಿ. ಸಿನಿಮಾ ಬಂದು ಥಿಯೇಟರ್ ನೋಡಿ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಡಿಫ್ರೆಂಟ್ ಕಂಟೆಂಟ್ ಇದೆ. ಹಾಗೆ ಮಂಗಳಮುಖಿ ಕ್ಯಾರೆಕ್ಟರ್ಸ್ ಆಗ್ಲಿ, ನಾವು ಮಾಡಿರೋ ಆರ್ಟಿಸ್ಟ್ ಗಳಾಗ್ಲಿ ಎಲ್ಲ ಡಿಫ್ರೆಂಟ್ ಆಗಿ ತುಂಬಾ ಕಷ್ಟಪಟ್ಟು ಪ್ರಯತ್ನ ಪಟ್ಟಿದೀವಿ. ಬಂದ್ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಎಲ್ಲರಿಗೂ ಕೇಳೋದಿಷ್ಟೇ, ಇದನ್ನ ಥಿಯೇಟರ್ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬಾ ಚೆನ್ನಾಗಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್, ಡಿಫ್ರೆಂಟ್ ಕಂಟೆಂಟ್ ಇರುವಂತ ಮೂವಿ. ಆದಷ್ಟು ಥಿಯೇಟರ್ಗೆ ಬಂದು ನೋಡಿ. ಒಂದು ಹೊಸ ಕಲಾವಿದರು ಇದ್ದಾರೆ ಎಲ್ಲರೂ, ಸ್ವಲ್ಪ ಸಪೋರ್ಟ್ ಮಾಡಿ. ಅಂದ್ರೆ ಒಂದು ಟ್ರಾನ್ಸ್ಜೆಂಡರ್ ಅಂದ್ರೆ ಎಲ್ಲರ ಮೈಂಡ್ ಅಲ್ಲಿ ಡಿಫ್ರೆಂಟ್ ಇರುತ್ತೆ ಅಲ್ವಾ. ಇಲ್ಲಿ ಬಂದ್ಮೇಲೆ ಅವ್ರದ್ದು ಮಹಾಭಾರತ ಹಿಂದೆ ಅವರ ಸ್ಟೋರಿ ಏನಾಗಿರ್ಬೋದು, ಒಂದು ಒಳ್ಳೆ ಕಾನ್ಸೆಪ್ಟ್, ಒಂದು ಕಂಟೆಂಟ್ ಒಳ್ಳೆ ಉಂಟು. ಅಂದ್ರೆ ನಾವು ಟ್ರಾನ್ಸ್ಜೆಂಡರ್ ಅಂತ ಒಳ್ಳೆ ಮೈಂಡ್ ಅಲ್ಲಿ ಏನೋ ಇವ್ರು ಈ ತರ ಮಾಡ್ತಾರೆ ಆ ತರ ಮಾಡ್ತಾರೆ ಅಂತಿದೆ. ಆದ್ರೆ ಮೂವಿ ಒಂದು ಡಿಫ್ರೆಂಟ್ ಆಗಿ ತೋರಿಸ್ತಾರೆ. ಅದೇ ಒಂದು ಮೂವಿ ಪ್ಲಸ್ ಪಾಯಿಂಟ್. ಒಂದು ಒಳ್ಳೆ ಕಂಟೆಂಟ್ ಅಂತ, ಅದು ಮೇನ್ ಕಂಟೆಂಟ್ ಮೂವಿದು ಅವರೇ ಅಂತ ಅನಿಸ್ತದೆ. ಫಸ್ಟ್ ಹಾಫ್ ಕಾಮಿಡಿಯಿಂದ ಹೋದ್ರೆ ಸೆಕೆಂಡ್ ಹಾಫ್ ಲೈಕ್ ಸೀಟ್ ಎಡ್ಜ್ ಕುತ್ಕೊಂಡು ನೋಡೋ ತರ ಇದೆ. ಸೊ ಎಲ್ಲರಿಗೂ ಅದೊಂದು ಒಂದೊಂದು ಕ್ಷಣನೂ ಎಂಜಾಯ್ ಮಾಡಿದ್ದಾರೆ. ಅಂದ್ರೆ ಜೋಗತಿ ಒಂದು ಟ್ರೆಡಿಷನ್ ಏನಿದೆ, ಸೊ ಅವ್ರು ಮುತ್ತು ಕಟ್ಟೋದಾಯ್ತು, ಅವರ ಒಂದು ಸಾಧನೆ ಏನಿದೆ, ಅವರು ರೇಣುಕಾದೇವಿ ಎಲ್ಲಮ್ಮನ್ನ ಆರಾಧಿಸ್ತಿರ್ತಾರೆ. ಸೊ ಅವರು ಮನಸ್ಫೂರ್ತಿಯಾಗಿ ಯಾರಿಗಾದ್ರೂ ಅವರು ಆಶೀರ್ವಾದ ಮಾಡಿದಾಗ ಏನೆಲ್ಲ ಆಗ್ಬೋದು. ಅವರು ಏನಾದ್ರು ರೌದ್ರವತರ ಅಂದ್ರೆ ಸಿಟ್ಟಿಂದ ಅವ್ರು ಏನಾದ್ರು ಹೇಳಿದ್ರೆ ಸೊ ಏನೇನೆಲ್ಲ ಅನಾಹುತಗಳಾಗ್ಬೋದು ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಅದೇ ನಮ್ಮ ಕಮ್ಯುನಿಟಿ ಏನಿದೆ, ನಮ್ಮ ಕಮ್ಯುನಿಟಿಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಸೊ ಹಾಗಂತ ಎಲ್ರೂ ದೋಷ ಬೇಡ. ಸೊ ಒಳ್ಳೆಯವರಿಗೆ ಪ್ರೀತಿ ಕೊಡಿ, ಅವಕಾಶ ಕೊಡಿ. ಸೊ ಎಲ್ಲಾ ಕ್ಷೇತ್ರಗಳಲ್ಲಿ ಬೆಳೆದು ಅವರೊಂದು ಸಾಧನೆ ಮಾಡ್ಲಿ ಅಂತ ಎಲ್ಲರಿಗೂ ಈ ಮೂಲಕ ಕೇಳ್ತಾ ಇದ್ದೀನಿ. ಅಂದ್ರೆ
ಸೊ ಅವರು ಮೂವಿ ನೋಡ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಅವರು ಕನೆಕ್ಟ್ ಆದ್ರು ಆಸ್ ಅ ಆಡಿಯನ್ ಆಗಿ ಅವರು ಕನೆಕ್ಟ್ ಆದ್ರು. ಸೊ ಹಾಗಾಗಿ ಅವರು ಈ ಮೂವಿಲಿ ತಾಯಿ ಸೆಂಟಿಮೆಂಟ್ ಇದೆ ಅಲ್ಲ, ಅಂದ್ರೆ ನಾವು ತಾಯಿ ಪ್ರೀತಿ ಕೊಡ್ಬೇಕಂದ್ರೆ ರಕ್ತನೇ ಹಂಚ್ಕೊಂಡು ಹೋಗ್ಬೇಕಂತಿಲ್ಲ. ಸೊ ನಮ್ಮಲ್ಲೂ ಒಂದು ತಾಯಿ ಪ್ರೀತಿ ಇದೆ, ಆ ಪ್ರೀತಿನ ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದ್ದಾರೆ. ಸೊ ಮೇ ಬಿ ನಮ್ಮ ಮಮ್ಮಿ ಕರೆಕ್ಟ್ ಆಗಿ ಸೊ ನಮ್ಮ ಅವರ ಒಂದು ಬಾಂಧವ್ಯ ಏನಿದೆ, ನಮ್ಮ ತಾಯಿ ಬಾಂಧವ್ಯ, ಸೊ ಅದು ಕನೆಕ್ಟ್ ಆಗಿ ಅವರು ಫುಲ್ ಖುಷಿ ಆಗ್ತಾ ಇದೆ ಸರ್. ಫಸ್ಟ್ ಡೇಗೆ ನಾವು ಈ ತರ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿಲ್ಲ. ಅಂಡ್ ಇವತ್ತು ಎಷ್ಟೊಂದು ಜನ ನಮ್ಗೆ ಹೇಳ್ತಾ ಇರೋದು ಅಂದ್ರೆ ಮಂಗಳಮುಖಿನ ಎಲ್ಲರೂ ತುಂಬಾ ಕೀಳಾಗಿ ನೋಡ್ತಾ ಇದ್ರು ಅಂತ. ಸೊ ಇವತ್ತು ಅವರ ಒಂದು ದೈವಾಂಶ ಏನು ಅನ್ನೋದು ಸಿನಿಮಾ ಮೂಲಕ ಹೇಳಿದೀವಿ. ಅಂಡ್ ಎಲ್ಲರೂ ಕೇಳ್ತಿದ್ರು ಶಿಖಂಡಿ ಮಹಾಭಾರತಕ್ಕೂ ಈ ಕಮರ್ಷಿಯಲ್ ಸಿನಿಮಾಗೂ ಏನು ಅಂತ. ಎಲ್ಲ ಇಂಟರ್ವ್ಯೂಲ್ ಆದ್ಮೇಲೆ ಶಿಖಂಡಿಗೆ ಏನು ಮಹತ್ವ ಅನ್ನೋದನ್ನ ತೋರಿಸಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಇದೇ ರೆಸ್ಪಾನ್ಸ್ ಹೇಳ್ತಿದ್ದಾರೆ. ಅಂಡ್ ಎಸ್ಪೆಷಲಿ ಎಷ್ಟೊಂದು ತಾಯಂದ್ರು ನಮ್ಗೆ ಏನು ಹರಿಸಿದ್ದಾರೆ, ಯಾಕಂದ್ರೆ ತಾಯಿ ಸೆಂಟಿಮೆಂಟ್ ತುಂಬಾನೇ ವರ್ಕ್ ಆಗಿದೆ ಅನ್ಕೊಳ್ತೀನಿ ನಮ್ಮ ಸಿನಿಮಾದಲ್ಲಿ. ಎಲ್ಲ ಬಂದಿರೋ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನ ಒಂದು ಸೆಂಟಿಮೆಂಟ್ ಸಿನಿಮಾ. ಅಂಡ್ ಏನೋ ಖುಷಿ ಆಗ್ತಾ ಇದೆ ಸರ್. ಫಸ್ಟ್ ನೋಡಿದ್ರೆ ತುಂಬಾ ಸ್ಮೈಲ್, ತುಂಬಾ ವೆರಿ ಸಾಫ್ಟ್ ಗರ್ಲ್, ನೆಕ್ಸ್ಟ್ ಡೋರ್ ಗರ್ಲ್ ನೆಕ್ಸ್ಟ್ ಡೋರ್ ಅಂತೆಲ್ಲ ಹಾಗೆ ಅನಿಸ್ತಿತ್ತು. ಸೊ ಒಂದ್ ಮೂಮೆಂಟ್ ಅಲ್ಲಿ ಒಂದ್ ಸಿನಿಮಾದಲ್ಲಿ ನಾನು ತುಂಬಾ ಆಂಗ್ರಿ ಮಾಡ್ತೇನೆ, ತುಂಬಾ ಕೋಪಗೊಂಡು ನಾನೊಂದು ಡೈಲಾಗ್ ಹೇಳ್ತೇನೆ. ಸೊ ಆ ಸೀನ್ ನಂಗೆ ತುಂಬಾ ಇಷ್ಟ. ಅದಾದ್ಮೇಲೆ ನನ್ನನ್ನು ಯಾರೋ ಕರೀತಾರೆ, ನಾನು ಹಿಂತಿರುಗಿ ಪುನಃ ಸ್ಮೈಲಿಂಗ್ ಅಲ್ಲೇ ಹೋಗ್ತೇನೆ. ಸೊ ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಫೈನಲ್ ಆಗಿ ಓಕೆ, ಸೊ ಖಂಡಿತ ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ಸೊ ಪ್ಲೀಸ್ ಎಲ್ಲರೂ ಥಿಯೇಟರಲ್ಲೇ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ಥಿಯೇಟರ್ಗೆ ಬಂದು ಮೂವಿ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ತೇನೆ. ಬಿಕಾಸ್ ನಾವು ಒಂದು ಒಳ್ಳೆ ಕಂಟೆಂಟ್ ನ ನಿಮ್ ಮುಂದೆ ತಂದಿದ್ದೇವೆ. ಸೊ ಈಗ ಅದು ನಿಮ್ ಕೈಯಲ್ಲಿದೆ. ಸೊ ನೀವೇ ಅದನ್ನ ಬೆಳೆಸ್ಬೇಕಂತ ನಾನು ಕೇಳ್ತೇನೆ. ಸೊ ನಾವು ಹೊಸೊಬ್ರು, ನಾನು ಫ್ರೆಶರ್, ಇದು ನನ್ನ ಮೊದಲನೇ ಸಿನಿಮಾ. ನನ್ಗಿನ್ನು ಈ ಸಿನಿಮಾ ಈ ಇಂಡಸ್ಟ್ರಿಯಲ್ಲಿ ಬೆಳಿಬೇಕಂದ್ರೆ ನಿಮ್ಮೆಲ್ಲರೂ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ನನ್ನನ್ನ, ಪ್ರೊಡ್ಯೂಸರ್ನ, ಡೈರೆಕ್ಟರ್ ಎಲ್ಲರೂ ಇಡೀ ತಂಡನ ಬೆಳೆಸಿ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ, ಶಿಖಂಡಿ ಸಿನಿಮಾನ ಗೆಲ್ಸಿ ಅಂತ ನಾನು ಕೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು. ನಮ್ಮದು 2ನೇ ಸಿನಿಮಾ, ಫಸ್ಟ್ ಸಿನಿಮಾ ಮಾರಕಾಸ್ತ್ರ ಶಿಖಂಡಿ ರಾಜ್ಯದಿಂದ ಬಿಡುಗಡೆ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬ ಖುಷಿ ಆಗ್ತಿದೆ. 1 ವರ್ಷ ಕಷ್ಟ, ಒಳ್ಳೆ ಮೇಕಿಂಗ್ ಮಾಡಿದ್ದೀನಿ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಒಳ್ಳೆ ಸಾಂಗ್ ಇದೆ. ಹಾಗೆ ಕುಂದಲ್ ಸರ್ ಇಲ್ಲಿದ್ದಾರೆ, ಉದಯತಮ್ಮ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿದ್ದಾರೆ. ಇದಕ್ಕೊಂದು 2 ಭಾಗ ತೂಕ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ನಾಡಿನ ಕನ್ನಡ ಜನತೆಗೆ ಈ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಕೇಳ್ಕೊಳ್ತಿದ್ದೀನಿ. ಫುಲ್ ಖುಷಿಯಾಗಿ ಜನ ಫುಲ್ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ. ಸಖತ್ ಖುಷಿ ಆಗ್ತಿದೆ. ಎಲ್ಲರೂ ಕ್ಲೈಮ್ಯಾಕ್ಸ್ ನ ಫುಲ್ ಕೊಂಡಾಡ್ತಿದ್ದಾರೆ. ಎಲ್ಲರೂ ಆಕ್ಚುಲಿ ನಾವೇನ್ ರೆಸ್ಪಾನ್ಸ್ ಅನ್ಕೊಂಡು ಆ ರೆಸ್ಪಾನ್ಸ್ ಬರ್ತಿದೆ. ಇನ್ನಷ್ಟು ಜನ ನೋಡ್ಬೇಕು, ಯಾಕಂದ್ರೆ ಈ ಸಿನಿಮಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡೋ ಸಿನಿಮಾ ದಯವಿಟ್ಟು ಈ ತರ ಸಿನಿಮಾ ಮತ್ತೆ ಸಿಗಲ್ಲ. ಎಲ್ಲರೂ ನೋಡಿ. ನಾನು ನನ್ ಮೂವಿ ಅಂತ ಹೇಳ್ತಿಲ್ಲ, ನೀವು ಥಿಯೇಟರ್ ಒಳ್ಳೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ ಸಿನಿಮಾ ನೋಡಿ, ಸಿನಿಮಾನ ಗೆಲ್ಸಿ. ಜೈ ಶಿಖಂಡಿ.